ಓಂ ಯದಚರಸ್ತನ್ವಾ ವಾವೃಧಾನೋ ನದಂ ವವೋದತೀನಾಂ ಬಲಾನೀಂದ್ರ ಪ್ರಬ್ರುವಾಣೋ ಜನೇಷು ನದಯ್ಯೋ ಯುವತೀನಾಂ. ಓಂ ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ. ಯದಚರಸ್ತನ್ವಾ ವಾವೃಧಾನೋ ಬಲಾನೀಂದ್ರ ಪ್ರಬ್ರುವಾಣೋ ಜನೇಷು ಮಾಯೇತ್ಸಾತೆ ಯಾನಿ ಯುದ್ಧಾನ್ಯಾಹುರ್ನಾದ್ಯ ಶತ್ರುಂ ನ ಪುರಾ ವಿವಿತ್ಸೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಚರಮಸ್ಯ ಸ್ವರ್ಗಾರೋಹಣ ಪರ್ವಣಃ ಷೋಡಶಃ 16ನೇಯ ಭಾಗವಿದು. ತತ್ರ ತಾತ್ಪರ್ಯನಿರ್ಣಯಸ್ಯ 32ನೇ ಅಧ್ಯಾಯೇ ಯೂಯಂ 35 ಶ್ಲೋಕಃ 135ನೇ ಶ್ಲೋಕ. ಯಸ್ಮಿನ್ ಶ್ಲೋಕೆ ಭೂಷನ್ನಯೋಧಿ ಬಭ್ರುಷೋ ಇತಿ ರೂಪೆ ಭಗವಾನ್ ತಾತ್ಪರ್ಯನಿರ್ಣಯಕಾರಃ ಕಾಂಶ್ಚನ ಮಂತ್ರಾನ್ ನಿರ್ದಿದೇಶ. ತೇಷು ಮಂತ್ರೇಷು ಭಗವತಃ ಭೀಮನಾದಸ್ಯ ಮಹೋಜಸಃ ಸರ್ವೇಷಾಂ ಪ್ರಾಣಿನಾಂ ಪ್ರಾಣಭೂತಸ್ಯ ಪ್ರಾಣಿನಾಂ ದೇಹಪಾತೆ ಅನಾವೃತ್ತಿ ರೂಪಸ್ಯ ದೇವದೇವಸ್ಯ ವಿಶಿಷ್ಟಸ್ಯ ಮಹಾಬಲಂ ನಿಗದ್ಯತೆ. ಈ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸೂಚನೆ ಮಾಡಿದಂತಹ ಮಂತ್ರಗಳಲ್ಲಿ ಮುಖ್ಯಪ್ರಾಣನ ಮಹಾಬಲ ವರ್ಣಿತ ಆಗಿದೆ. ಅದರಲ್ಲಿ ಕೆಲವು ಮಂತ್ರಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇದೊಂದು ಮಂತ್ರವನ್ನು ಕೂಡ ಈಗ ನೋಡ್ತೇವೆ ನಾವು. ಯತಚರಸ್ತನ್ವಾ ವಾವೃಧಾನ ಅಂತ ನಾನು ಮಂಗಲಾಚರಣದಲ್ಲಿ ಅದನ್ನು ಹೇಳಿದೆ. ಮಂಗಲಾಚರಣದಲ್ಲಿ ಒಂದು ಬೃಹತಿ ಮಂತ್ರವನ್ನು ಕೂಡ ಹೇಳಿದೆ. ಈ ಬೃಹತಿ ಮಂತ್ರ 25ನೇದ್ದು ಮತ್ತು 26ನೇ ಸರ್ವ ಮತ್ತು ಶರ್ವ ಅಂತೇನು ನಾಮಗಳು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿವೆ. ಅವುಗಳಿಗೆ ಈ ಋಗ್ವೇದದ ಈ ಮಂತ್ರ ಇದು ಮೂಲವಾಗಿದೆ. ಯತಚರಸ್ತನ್ವಾ ವಾವೃಧಾನೋ ಅಲ್ಲಿಂದ ಹಿಡಿದು ನ ಪುರಾ ವಿವಿತ್ಸೆ ಇದೊಂದು ಮಂತ್ರವನ್ನ ಎರಡಾಗಿ ತುಂಡರಿಸಿ ಕೆಲವು ಬೇರೆ ಭಾಗಗಳನ್ನು ಕೂಡ ಇದಕ್ಕೆ ಹೊಂದಿಸಿ 25ನೇ ಮತ್ತು 26ನೇ ಬೃಹತಿ ಮಂತ್ರಗಳನ್ನು ಸಂಪಾದಿಸಿದ್ದಾರೆ. ಹಿಂದೆ ಕೂಡ ಅದನ್ನು ನೋಡಿದ್ದೇವೆ. ಸಂಪಾದನೆಯ ಕ್ರಮ ರಘುನಾಥ ಸ್ವಾಮಿಗಳು. ಹಾಗಾಗಿ ಭಗವಂತನ ಮಂಗಲಾಚರಣದ ರೂಪವಾಗಿ ನಾನು ಬೃಹತಿ ಮಂತ್ರವನ್ನು ಹೇಳಿದೆ. ಭಗವತಿಯ ಮಂಗಲಾಚರಣ ರೂಪವಾಗಿ ನಾನು ಶ್ರೀ ಸೂಕ್ತವನ್ನು ಹೇಳಿದೆ. ಮತ್ತು ಮುಖ್ಯಪ್ರಾಣನ ಮಂಗಳ ರೂಪವಾಗಿ ಋಗ್ವೇದದಲ್ಲಿರುವಂತಹ ಬೃಹತಿ ಮಂತ್ರಕ್ಕೆ ಮೂಲವಾದ ಈ ಮಂತ್ರವನ್ನೇ ನಾನು ಹೇಳಿದೆ. ಈ ಮುಖ್ಯಪ್ರಾಣನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಈ ಭಾಗವನ್ನು ನೋಡುವಾಗ ಆ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನೋಡೋಣ. ಅಲ್ಲಿ ಅನ್ವಯಾರ್ಥವನ್ನು ಹೇಳುವಾಗ ಸಾಯಣಾಚಾರ್ಯರಾಗಲಿ ಭಗವಂತಾಚಾರ್ಯರಾಗಲಿ ರಘುನಾಥ ಸ್ವಾಮಿಗಳಾಗಲಿ ಏನು ಅನ್ವಯಾರ್ಥ ಹೇಳಿದ್ದಾರೆ ಅನ್ನೋದನ್ನೆಲ್ಲ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಹೇಳಿರೋದ್ರಿಂದ ಈಗ ನಾವು ನೋಡ್ತಿರುವುದು ಕೇವಲ ನಾನು ಅವರೆಲ್ಲರ ಅರ್ಥಗಳನ್ನು ಹೀರಿಕೊಂಡು ನಾನು ಸ್ವಲ್ಪ ಬದಲಾವಣೆಗಳನ್ನೇನಾದರೂ ಮಾಡುವುದಿದ್ದರೆ ಮಾಡಿಕೊಂಡಂಥ ಅನ್ವಯಾರ್ಥವನ್ನು ಮಾತ್ರ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಅದೆಲ್ಲವೂ ವಿವರವಾಗಿದೆ. ಇಲ್ಲಿ ನಾನು ಮಾಡಿಕೊಂಡಂತಹ ಅನ್ವಯಾರ್ಥ ಹಿಂದೆ ನಾನೇನು ತಿಳ್ಕೊಂಡಿದ್ದೆ ಅದು ಮಾತ್ರ ಇಲ್ಲಿ ಕಾಣಿಸ್ತದೆ. ಹೇ ಅಂತ ಭಗವಂತನಿಗೆ ಸಂಬೋಧನೆ. ಹೇ ಯತ್
ಜ್ಞಾತೃ ಸ್ವರೂಪ ಮತ್ತು ಜ್ಞಾನ ಸ್ವರೂಪನಾದ ಭಗವಂತನೇ, ಜ್ಞಾತೃ ಸ್ವರೂಪ ಮತ್ತು ಜ್ಞಾನ ಸ್ವರೂಪನಾದ ಭಗವಂತನೇ. ಮೂಲ ಬೃಹತಿಯಲ್ಲಿ ಹಾಗರ್ಥ. ಯತ್ ಅಂದರೆ ಭಗವಂತನನ್ನೇ ನೀನು ಜ್ಞಾನ ಸ್ವರೂಪನೂ ಹೌದು, ನೀನು ಜ್ಞಾತೃವೂ ಹೌದು ಅಂತ ಆತನನ್ನು ಸ್ತುತಿಸಿದ್ದದು. ಅಂಥ ಭಗವಂತನೇ ತ್ವಂ ನೀನು, ಜನೇಶು ಜಗತ್ತಿನ ಜನರಲ್ಲಿ, ಬಲಾನಿ ಸ್ವಶಕ್ತಯ ನಿನಗೇನು ಶಕ್ತಿಗಳಿದೆಯೋ ಆ ಶಕ್ತಿಗಳನ್ನು, ಪ್ರಬ್ರುವಾಣ ಹೇಳುತ್ತಾ ತೋರಿಸುತ್ತಾ, ವರ್ಣಿಸ್ತಾ, ತನ್ವ ನಿನ್ನ ಸ್ವರೂಪದಿಂದ, ವಾವೃಧಾನ ಎಲ್ಲ ಕಡೆ ವ್ಯಾಪ್ತನಾಗಿ, ವಹ ನೀನೇ ಹಯಗ್ರೀವ ನಾರಾಯಣ ಮೊದಲಾದ ರೂಪಗಳಿಂದ ವ್ಯಕ್ತ ಮಾಡಿದಂತಹ, ಓದತೀನಾಂ ನಮ್ಮ ಹೃದಯವನ್ನು ತಟ್ಟುವಂತಹ, ಯೋಯುವತೀನಾಂ ನಿತ್ಯ ಯುವತಿಯರಾದಂತಹ, ಶ್ರುತೀನಾಂ ವೇದವಾಕ್ಯಗಳ ಅಥವಾ ವೇದವಾಕ್ಯಗಳ ಅಭಿಮಾನಿ ದೇವತೆಗಳ, ನದಂ ಪಠನಶೀಲನಾದಂತಹ ಅವುಗಳನ್ನು ಓದ್ತಾ ಇರುವಂತಹ ಯಾವೊಬ್ಬ ಸಾಧಕ ಇದ್ದಾನೆ, ಪ್ರತಿಯೊಬ್ಬ ಸಾಧಕ ಅವನನ್ನು ಅಚರಹ ನೀನು ಆತನನ್ನು ಸಂಚಾರ ಮಾಡುವಂತೆ ಮಾಡಿದೆ. ಆತ ಸಂಚಾರ ಮಾಡುವುದು ಅಂದರೆ ಆತನಿಗೆ ಸೃಷ್ಟಿಯನ್ನು ಕೊಟ್ಟು, ಪಾಲನವನ್ನು ಕೊಟ್ಟು, ನಾಶವನ್ನು ಕೊಟ್ಟು, ಈ ಸಂಸಾರದ ಚಕ್ರದಲ್ಲಿ ಆತ ಸಂಚಾರ ಮಾಡುವಂತೆ ನೀನು ಮಾಡಿದೆ. ಅದು ಅಂತರ್ನೀತ ನಿಚ್. ಅಚರಹ ಅಂತ ಅಣಿಜಂತವಾಗಿ ಪ್ರಯೋಗ ಇದ್ರೂ ಕೂಡ ಅದಕ್ಕೆ ಅರ್ಥ ನಿಜಂತದ ಅರ್ಥವೇ. ಹೀಗೆ ನಿನ್ನ ಶಾಸ್ತ್ರಗಳನ್ನು ಪಠಿಸುವ ಸಾಧಕನಿಗೆ ನೀನು ಸಂಸಾರದಲ್ಲಿ ಸೃಷ್ಟಿ, ಪಾಲನ, ನಾಶ ಇತ್ಯಾದಿಗಳನ್ನು ಮಾಡ್ತಾ ಆತನನ್ನು ಮುಂದುವರಿಯುವಂತೆ ಮಾಡಿದೆ. ಭಗವಂತನನ್ನು ಯತ್ ಅಂತ ಹೇಳುವುದು ಯಾಕೆ ಅಂದರೆ ಅದಕ್ಕೆ ಐತರಿ ಉಪನಿಷತ್ನಲ್ಲಿ ಉತ್ತರ ಇದೆ. ಕೋಯಮಾತ್ಮೇತಿ ವಯಂ ಉಪಾಸ್ಮಹೆ ಕತರಸ್ಸ ಆತ್ಮ ಏನವಾ ಪಶ್ಯತಿ ಯದೇತದ್ ಹೃದಯಂ ಅಂತ. ಐತರಿ ಉಪನಿಷತ್ನಲ್ಲಿ ದ್ವಿತೀಯಾರಣ್ಯಕದ 6ನೇ ಅಧ್ಯಾಯ ಇದೆ. ಕೆಲವು ಪಾಠಗಳಲ್ಲಿ 5ನೇ ಅಧ್ಯಾಯ ಅಂತ ಕಂಡರೂ ಕಾಣಬಹುದು. ಅಲ್ಲಿ 1ನೇ ಭಾಗದಲ್ಲಿ ಮೊದಲಿಗೆ ಬರುವಂಥ ಮಾತಿದು. ಈ ಭಗವಂತನನ್ನು ಏನು ಲಕ್ಷಣವುಳ್ಳವನು, ಏನು ನಾಮವುಳ್ಳವನು, ಏನು ರೂಪವುಳ್ಳವನು ಅಂತ ನಾವು ಉಪಾಸಿಸಬೇಕು ಅಂತ ಮಹಾಲಕ್ಷ್ಮಿ ಮಹಿದಾಸ ಅಂದರೆ ಭಗವಂತನನ್ನ ಪ್ರಶ್ನಿಸಿದರು. ಆಗ ಮಹಿದಾಸ ಹೇಳಿದ, ಆತನನ್ನ ಯತ್ ಏತತ್ ಹೃದಯಂ ಇತ್ಯಾದಿ 23 ನಾಮಗಳಿಂದ ಉಪಾಸಿಸಬೇಕು ಅಂತ ಬಂದಿದೆ. ಯತ್ ಅನ್ನುವುದು ಅದರಲ್ಲಿ ಮೊದಲನೇ ನಾಮ. ಭಾಷ್ಯದಲ್ಲಿ ಯಚ್ಚ ಜ್ಞಾತೃ ಸ್ವರೂಪತಃ, ಭಗವಂತ ಜ್ಞಾತೃ ಸ್ವರೂಪನಾದವನು, ಅವನೇ ಜ್ಞಾತೃ, ಆದ್ರಿಂದ ಯತ್ ಅಂತ ಕರೆಸ್ಕೊಂಡಿದ್ದಾನೆ. ಜ್ಞಾನಸ್ವರೂಪತಃ ಅಂತನೂ ಪಾಠಾಂತರ ಇರುವಂತೆ ಕಾಣಿಸ್ತದೆ. ಅವನೇ ಜ್ಞಾನವೂ ಹೌದು, ಜ್ಞಾತೃವೂ ಹೌದು. ಅವನಿಗೆ ನಮ್ಮಂತೆ ಮನೋವೃತ್ತಿ ರೂಪವಾದ ಜ್ಞಾನ ಇಲ್ಲ. ಅವನೇ ಜ್ಞಾನ ಸ್ವರೂಪ, ಹಾಗಾಗಿ ಅವನೇ ಜ್ಞಾತೃ. ಭಗವಂತನನ್ನ ಸರ್ವ ಎಂಬ ಶಬ್ದದಿಂದ ಹೇಳ್ತಾರೆ. ಯಾಕೆ ಅಂದರೆ ಅದನ್ನ ಉದ್ಯೋಗ ಪರ್ವ ಹೀಗೆ ವರ್ಣನೆ ಮಾಡಿದೆ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್ ಸರ್ವಸ್ಯ ಚ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ. ಈ ಜಗತ್ತಿನಲ್ಲಿ ಸತ್ ಅಂತ ಕರೆಸ್ಕೊಂಡಿರುವಂತಹ ಪ್ರತಿಯೊಬ್ಬ ತೇಜಸ್ಸುಗಳು, ಅಸತ್ ಅಂತ ಕರೆಸ್ಕೊಂಡಿರುವಂತಹ ವಾಯುವಾಕಾಶಗಳು, ಇವುಗಳೆಲ್ಲವನ್ನೂ ಅವನೇ ಹುಟ್ಟಿಸಿದ್ದಾನೆ, ಅವನೇ ನಾಶ ಮಾಡ್ತಾನೆ, ಅವೆಲ್ಲವನ್ನೂ ಅವನೇ ತಿಳಿದಿದ್ದಾನೆ. ಹೀಗೆ ಆತನನ್ನು ಸರ್ವ ಅಂತ ಹೇಳ್ತಾರೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ಅಂತ ಕೂಡ ಭಗವದ್ಗೀತಾದಲ್ಲಿದೆ. ನೀನು ಈ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವುದರಿಂದ ನೀನೇ ಸರ್ವ ಅಂತ ಅದರ ತಾತ್ಪರ್ಯ. ಹೀಗೆ ಸಕಲ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಗಳಿಗೆ ಕರ್ತೃವಾದ್ದರಿಂದ
ಪೂರ್ಣವಾದ ಗುಣ ಜ್ಞಾನ ಸಾಮರ್ಥ್ಯ ಇತ್ಯಾದಿಗಳಿರುವುದರಿಂದ, ಸರ್ವ ಅಂತರ್ಯಾಮಿ ಆದ್ದರಿಂದ, ಸರ್ವಕ್ಕೂ ವ್ಯಾಪಕನಾದ್ದರಿಂದ ಸರ್ವ ಅಂತ ಭಗವಂತನನ್ನು ಹೇಳ್ತಾರೆ. ಇದೆಲ್ಲ ಹಿಂದೆ ಸರ್ವ ಅನ್ನುವ ವಿಷ್ಣು ಸಹಸ್ರನಾಮದ ಶ್ರವಣದಲ್ಲಿ ಬಂದಾಗಿದೆ. ಇದು ಸರ್ವ ಶಬ್ದದ ಅರ್ಥ. ಅದನ್ನೇ ಬೃಹತಿ ಮಂತ್ರ ತನ್ವಾಭಾವೃಧಾನ, ನೀನು ಶರೀರದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು, ಅಚರಹ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುವವನು ಅಂತ ಈ ಶಬ್ದಗಳಿಂದ ಸೂಚನೆ ಮಾಡಿದೆ. ಭಾವಾರ್ಥ ಹೀಗಾಗ್ತದೆ ಅದಕ್ಕೆ, ಈ ಬೃಹತಿ ಮಂತ್ರಕ್ಕೆ. ಜ್ಞಾನಸ್ವರೂಪನಾದ ಸರ್ವೈಶ್ವರ್ಯಶಾಲಿಯಾದ ದೇವನೇ, ನೀನು ನಿನ್ನ ಬಲವನ್ನು ಜಗತ್ತಿಗೆ ತೋರಿಸ್ತಾ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಿ. ನಿನ್ನ ಶಾಸ್ತ್ರಗಳ ಅಧ್ಯಯನ ಮಾಡುವಂತಹ ಸಾಧಕರೆಲ್ಲರಿಗೂ ಕೂಡ ಸೃಷ್ಟಿ, ಪಾಲನ, ನಾಶ, ಮೋಕ್ಷಾದಿಗಳನ್ನು ಕೊಟ್ಟು ಮುನ್ನಡೆಸ್ತಿ ಅವರನ್ನು. ಜಗತ್ತಿಗೆಲ್ಲ ಸೃಷ್ಟ್ಯಾದ್ಯಷ್ಟಕಗಳನ್ನು ಕೊಡುವುದರಿಂದ, ಪೂರ್ಣವಾದ ಗುಣ ಜ್ಞಾನ ಸಾಮರ್ಥ್ಯ ಇತ್ಯಾದಿಗಳಿರುವುದರಿಂದ, ಸರ್ವಾಂತರ್ಯಾಮಕನಾದ್ದರಿಂದ ಭಗವಂತನಿಗೆ ಸರ್ವ ಅಂತ ಹೆಸರು. ಹೀಗೆ ವಿಷ್ಣು ಸಹಸ್ರನಾಮಕ್ಕೂ ಆ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ. ಮುಂದೆ 26ನೇ ಶರ್ವ ಅನ್ನುವಂಥ ನಾಮ. ಮಾಯತ್ಸಾತೆ ಯಾನಿ ಯುದ್ಧಾನ್ಯಾಹು ಪತಿಂಬೋ ಅಜ್ಞಾನಾಂ ನಾದ್ಯ ಶತ್ರುಂ ನ ಪುರಾ ವಿವಿತ್ಸೆ ಧೀನೂನಾಂ ವಿಶುದ್ಧಸಿ ಅಂತಿದಿಷ್ಟು ಮಂತ್ರ ಅಲ್ಲಿ ಬರುವಂಥದ್ದು. ಅದಕ್ಕೆ ಅನ್ವಯಾರ್ಥ ಹೀಗಾಗ್ತದೆ: ಹೇ ಇಂದ್ರ ಭಗವಂತನೇ, ವಹ ನೀನು ಜಗತ್ತಿಗೆ ಕೊಟ್ಟಿರುವಂತಹ ಅಂತರ್ಥ ಷಷ್ಠಿ ವಿಭಕ್ತಿಗೆ. ಅಜ್ಞಾನಾಂ ನಾಶರಹಿತವಾದಂತಹ ಶ್ರುತೀನಾಂ ಆ ವೇದವಾಕ್ಯಗಳಿಗೆ, ಪತಿಂ ಒಡೆಯನಾದಂಥ ಚತುರ್ಮುಖ ಮೊದಲಾದವರು ನಿನ್ನ ಭಕ್ತರು. ಅವರು ವೇದಗಳಿಗೆ ಅವರು ಪತಿ. ಹೇಗೆ ಅಂದರೆ, ವಸ್ತುತಃ ವೇದದ ವೇದಾಭಿಮಾನಿಯಾದ ಲಕ್ಷ್ಮೀದೇವಿಗೆ ಮೂಲತಃ ಪತಿ ಪರಮಾತ್ಮ. ಆದರೆ ವೇದಾಭಿಮಾನಿಯಾದ ಸರಸ್ವತಿಗೆ ಪತಿ ಚತುರ್ಮುಖ ಬ್ರಹ್ಮ. ವೇದಾಭಿಮಾನಿಯಾದ ವೇದಾಭಿಮಾನಿಯರಾದಂಥ ಸುಪರ್ಣಿ, ವಾರುಣಿ ಮತ್ತು ಪಾರ್ವತಿಯರಿಗೆ ಈ ಗರುಡಶೇಷ ರುದ್ರರು ಪತಿಗಳು. ಹೀಗೆ ಶ್ರುತಿಗಳಿಗೆ ಪತಿಯಾದಂಥ ಸಾಧಕರು ಅಂದರೆ ಗರುಡಶೇಷ ರುದ್ರರು ಮತ್ತೆ ಚತುರ್ಮುಖ, ಹಾಗೆ ಉಳಿದವರೆಲ್ಲರೂ ಕೂಡ ವೇದಾಭಿಮಾನಿನಿ ದೇವತಾ ಸ್ತ್ರೀಯರ ಪತಿಗಳೆಲ್ಲರೂ ಕೂಡ ಇಲ್ಲಿ ಪತಿ ಅಂತ ಶಬ್ದದಿಂದ ಉದ್ದಿಷ್ಟರು. ಅವರಿಗಾಗಿ ಯಾನಿ ಯುದ್ಧಾನಿ ನೀನು ಮಾಡಿದ್ದೆ. ಅವರಿಗಾಗಿ ನೀನು ಯುದ್ಧ ಮಾಡುವುದು ಅಂದರೆ ಅವರಿಗೆ ಬಂದಿರುವಂತಹ ಆಪತ್ತನ್ನು ಪರಿಹರಿಸಲಿಕ್ಕಾಗಿ, ಅವರಿಗೆ ವೇದಾಧ್ಯಯನಕ್ಕೆ ಸೃಷ್ಟಿಯಾದಿ ಕಾರ್ಯವನ್ನು ಅವರು ಮಾಡುವಾಗ ಅವರಿಗೆ ಬಂದಿರುವಂತಹ ಏನೇ ವಿಘ್ನಗಳೇನಿವೆ ಅವುಗಳಿಗಾಗಿ ನೀನು ಯುದ್ಧವನ್ನು ಮಾಡಿದ್ದೆ. ಆ ಯುದ್ಧಗಳನ್ನು ಪ್ರಾಜ್ಞರಾದವರು ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ ಮತ್ತೆ ತಮ್ಮ ಪ್ರವಚನ ಇತ್ಯಾದಿ ಕಡೆಗಳಲ್ಲಿ. ಸಾ ತೇ ಮಾಯಾ, ಅದು ನಿನ್ನ ಮಹಿಮಾ ಮಾತ್ರ ಆಗಿದೆ ಆ ಯುದ್ಧ ಅಂತ ಅನ್ನೋದು. ನೀನೇನು ಬಹಳ ಪ್ರಯತ್ನಪಟ್ಟು ಕಷ್ಟಪಟ್ಟು ಮಾಡಿದ್ದ ಯುದ್ಧ ಅಲ್ಲ ಅದು. ಅದು ನಿನ್ನ ಲೀಲೆ ಮಾತ್ರ. ನಾನು ಅದ್ಯ ಇವತ್ತು, ಪುರ ಹಿಂದೆ, ಆಗಾಮಿನಿ ಕಾಲೇಚ ಮುಂದಿನ ಕಾಲದಲ್ಲಿ ಕೂಡ, ಶತ್ರುಂ ನ ವಿವಿತ್ಸೆ ನಿನಗೆ ಶತ್ರುಗಳೆಂದೂ ಇರುವುದೇ ಇಲ್ಲ. ಧೀನೂನ ವಿಶುದ್ಧಸಿ, ಧೇನುಗಳು ಅಂದರೆ ಹಸುಗಳು ಅಂದರೆ ವೇದಗಳು. ಆ ವೇದಗಳಿಗೆ ಸ್ಫೂರ್ತಿ ತಾಣ ನೀನು. ವೇದಗಳು ಹೋಗಿ ಸೇರುವುದು ನಿನ್ನನ್ನು, ಅದರ ಮುಖ್ಯ ಒಡೆಯ ನೀನು. ಶರ್ವ ಅಂತ ಶಬ್ದ, ಶ್ರೂ ಹಿಂಸಾಯಾಮ ಮತ್ತು ಧಾತು ಇದೆ. ಶೃಣಾತಿ, ಜಗತ್ತೆಲ್ಲವನ್ನು ಪ್ರಳಯ ಕಾಲದಲ್ಲಿ ಹಿಂಸಿಸುವುದರಿಂದ ಭಗವಂತನಿಗೆ ಶರ್ವ ಅಂತ ಹೆಸರು. ಅಥವಾ ಪ್ರಳಯ ಕಾಲದಲ್ಲಿ ಅಲ್ಲದೆ ಹೋದರೂ ಶತ್ರುಗಳನ್ನು, ಭಗವದ್ಭಕ್ತರ ವಿರೋಧಿಗಳಾದ ಶತ್ರುಗಳನ್ನು ಉದ್ದೇಶಿಸಿ ಶೃಣಾತಿ ಯುದ್ಧ ಮಾಡ್ತಾನಾದ್ರಿಂದ ಆತ ಶರ್ವ. ಆದ್ರಿಂದ ಶರ್ವ ಎಂಬ ಶಬ್ದಕ್ಕೆ ಯುದ್ಧವನ್ನು ಮಾಡುವವನು ಅಂತ ಅರ್ಥ. ಇಲ್ಲೂ ಕೂಡ ಯಾನಿ ಯುದ್ಧಾನ್ಯಾಹು, ನೀನು ಮಾಡಿದ ಯುದ್ಧಗಳು ಅಂತ ಅದನ್ನೇ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಆ ಬೃಹತಿ ಮಂತ್ರಕ್ಕೂ
ಮತ್ತು ಶರ್ವ ಎಂಬ ನಾಮಕ್ಕೂ ಸಂಬಂಧ ಬಂದಿತ್ತು. ತಾತ್ಪರ್ಯ ಹೀಗಾಗ್ತದೆ: ಸರ್ವೈಶ್ವರ್ಯಶಾಲಿಯಾದ ದೇವನೇ, ನೀನು ಅನೇಕ ರೂಪಗಳಿಂದ ಅಳಿವಿರದಂತಹ ಶಾಸ್ತ್ರಗಳನ್ನು ರಚಿಸಿ ಕೊಟ್ಟಿದ್ದಿ ಜಗತ್ತಿಗೆ. ಆ ಶಾಸ್ತ್ರಗಳ ಅವಲಂಬಿಗಳಾದಂಥ ಎಲ್ಲ ಸಾಧಕರೇನಿದ್ದಾರೆ ಅವರಿಗೆ ವಿಘ್ನ ತರುವಂತಹ ದುಷ್ಟಶಕ್ತಿಗಳ ವಿರುದ್ಧ ನೀನು ಯುದ್ಧವನ್ನು ಸಾರಿದ್ದಿ. ನಿನ್ನ ಈ ಎಲ್ಲ ಯುದ್ಧಾದಿ ಕಾರ್ಯಗಳು ಕೂಡ ನಿನ್ನ ಮಹಿಮೆಯೇ ಅಷ್ಟೇ, ಬೇರೆ ಏನಲ್ಲ. ಅದು ಜ್ಞಾನನಿಧಿಯಾದಂಥ, ಜ್ಞಾನದ ಸಾಗರನಾದಂಥ ನಿನಗೆ ಹಿಂದೂ ಇಂದು ಮುಂದು ಎಂದೆಂದು ಯಾವ ಶತ್ರುವೂ ಇಲ್ಲ. ಇದಿಷ್ಟು ಆ ಸರ್ವ ಮತ್ತು ಶರ್ವ ಎಂಬ ನಾಮಗಳ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಅರ್ಥ. ಇನ್ನು ಈ ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನು ನೋಡೋಣ. ಈ ಮೂಲ ಋಗ್ವೇದದ ಮಂತ್ರದಲ್ಲಿ ನದಂಬ ಬೋಧತೀನಾಂ ಪತಿಂಬೋ ಅಜ್ಞಾನಾಂ ಈ ಮಾತುಗಳು ಬಂದಿಲ್ಲ. ಅವೆಲ್ಲ ಋಗ್ವೇದದ ಬೇರೆ ಭಾಗಗಳಲ್ಲಿ ಬಂದಿವೆ. ಬೃಹತಿ ಮಂತ್ರವನ್ನು ಸಂಪಾದಿಸುವಾಗ ಇಲ್ಲಿ ಬಂದಿರುವ ಋಗ್ವೇದದ ಈ ಮಾತುಗಳನ್ನು, ಬೇರೆ ಕಡೆ ಬಂದಿರುವ ಋಗ್ವೇದದ ಆ ಮಾತುಗಳನ್ನು ಸೇರಿಸಿ ಬೃಹತಿ ಮಂತ್ರವನ್ನು ಸಂಪಾದಿಸಿದ್ದಾರೆ. ಹಾಗಾಗಿ ನಾವೀಗ ಇಲ್ಲಿ ಯದಚರ ಸ್ತನ್ವಾ ವಾವೃಧಾನಂ ಅಂತ ನೋಡುವುದೇನಿದೆ, ಋಗ್ವೇದದ ಶುದ್ಧ ರೂಪದಲ್ಲಿರುವಂತಹ ಮಂತ್ರವನ್ನು. ವಾವೃಧಾನ ಅಂದರೆ ಅಭಿವೃದ್ಧನಾದವನು, ನಿತ್ಯ ಅಭಿವೃದ್ಧವಾದಂಥ, ತುಂಬಿದಂಥ ಬಲ ಇದ್ದಂಥ ಈ ಭೀಮ ಏನು ಕಾರಣದಿಂದ ಯಾವ ಕಾರಣದಿಂದ ಮಾನುಷ ತನ್ವ ಮನುಷ್ಯನಾಗಿ ಭೀಮರೂಪದಿಂದ ರಣರಂಗದಲ್ಲಿ ಯುದ್ಧ ಮಾಡಿದ. ಮತ್ತೆ ಜನೇಶು ಬಲಾನಿ ಪ್ರಬ್ರುವಾಣ, ಈ ಜಗತ್ತಿಗೆ ತನ್ನ ಬಲವನ್ನು ಅವನು ಎತ್ತಿ ತೋರಿಸಿದ, ತನಗೆ ಶಕ್ತಿ ಎಷ್ಟಿದೆ ಅಂತ ಅನ್ನೋದನ್ನು. ಅವನು ಧೃತರಾಷ್ಟ್ರನಿಗೆ ಕೇಳುವಂತೆ ಇದನ್ನು ಹೇಳ್ತಾ ಇದ್ದ. ಅದು ಆಶ್ರಮವಾಸಿಕ ಪರ್ವದಲ್ಲಿ ಬಂದಿದೆ. ಅಂಧಸ್ಯ ನೃಪತೆ ಪುತ್ರಾಹ ಮಯಾ ಪರಿಗಬಾಹುನ ನೀತಾ ಲೋಕಮಮುಂ ಸರ್ವೇ ನಾನಾ ಶಸ್ತ್ರಾಸ್ತ್ರ ಯೋಧಿನಃ ಇಮೌತೆ ಪರಿಘ ಪ್ರಖ್ಯೌ ಭುಜೌ ಮಮ ದುರಾಸದೌ ಯಯೋರಂತರಮಾಸಾದ್ಯ ಧಾರ್ತರಾಷ್ಟ್ರಾ ಕ್ಷಯಂ ಗತಾಃ ತಾವಿಮೌ ಚಂದನೇನಾಕ್ತೌ ಚಂದನಾರ್ಹೌ ಚ ಮೇ ಭುಜೌ ಯಾಭ್ಯಾಂ ದುರ್ಯೋಧನೋ ಯಾತಃ ಕ್ಷಯಂ ಸ ಸುತ ಬಾಂಧವಃ ಅಂತ ಧೃತರಾಷ್ಟ್ರ ಗಾಂಧಾರಿಯರಿಗೆ ಕೇಳಿಸುವಂತೆ ಅವನು ಹೇಳ್ಕೊಳ್ತಾ ಇದ್ದ ಭೀಮ. ಅದರ ಅರ್ಥ ಏನಂದ್ರೆ, ದೊಡ್ಡ ಪರಿಗದಂತೆ, ದೊಡ್ಡ ಭೀಮ್ನಂತೆ ಇರುವಂತಹ ಬಾಹುಗಳು ನನ್ನದು. ಈ ಬಾಹುಗಳ ದಾಳಿಗೆ ಸಿಕ್ಕು, ತೋಳುಗಳ ದಾಳಿಗೆ ಸಿಕ್ಕು ಧೃತರಾಷ್ಟ್ರನ ಮಕ್ಕಳೆಲ್ಲ ಧರಾಶಾಯಿಗಳಾದರು. ಗಂಧವನ್ನು ಹಚ್ಚಿಕೊಂಡು ವೈಭವದಿಂದ ಮೆರೆದಾಡುವಂಥ ಬಾಹುಗಳಿವು. ದುರ್ಯೋಧನ ತನ್ನ ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಾಂಧವರನ್ನೆಲ್ಲ ಕರೆದುಕೊಂಡು ಸತ್ತು ಹೋದ ಅಂತ ಹೇಳ್ತಾ ಇದ್ದಾರೆ. ಈ ಥರ ಏನು ಮಾತಾಡಿದ್ನಲ್ಲ ಭೀಮಸೇನ, ತನ್ನ ಬಲವನ್ನು ಜಗತ್ತಿಗೆ ಪ್ರಬ್ರುವಾಣ, ಜನೇಶು ಜನರಿಗೆ ಪ್ರಬ್ರುವಾಣ, ತನ್ನ ಬಲವನ್ನು ಅವನು ಹೇಳ್ಕೊತಾ ಇದ್ದಾನೆ. ಇದೇನು ಹೀಗೆ ಹೇಳ್ಕೊಂಡದ್ದಿದೆಯಲ್ಲ, ಸ ತೇ ಮಾಯಾ, ಅದು ನಿನ್ನ ಮುಖ್ಯ ಪ್ರಾಣನೇ ಭೀಮನೇ, ನಿನ್ನ ಮಹಿಮೆ ಮಾತ್ರ ಅದು. ಭೀಮ ತುಂಬ ದ್ವೇಷದಿಂದ, ರೋಷದಿಂದ ಧೃತರಾಷ್ಟ್ರನ ಮಕ್ಕಳನ್ನ ಸದೆಬಡದ, ಮತ್ತು ದ್ವೇಷದಿಂದ ಧೃತರಾಷ್ಟ್ರನಿಗೆ ನೋವಾಗುವಂತೆ ಮಾತನಾಡಿದ ಅಂತ ಜನರಿಗೆ ಭ್ರಮೆ ಬರ್ತದೆ. ವಸ್ತುತಃ ಅದನ್ನೆಲ್ಲ ಅವನು ಹಾಗೆ ಮಾಡಲಿಲ್ಲ. ಭಗವಂತನ ಪೂಜಾ ಅಂತ ಅವನು ಯುದ್ಧ ಮಾಡಿದ. ಈಗ ಧೃತರಾಷ್ಟ್ರನಿಗೆ ವೈರಾಗ್ಯ ಬರಬೇಕಾಗಿದೆ. ಅವನು ಅರಮನೆಯಲ್ಲಿ ಕೂತ್ಕೊಂಡು ಹೀಗೆ ಸುಖವಾಗಿ ಕಾಲ ಕಳಿಬಾರ್ದಾಗಿದೆ. ವಾನಪ್ರಸ್ಥಾಶ್ರಮಕ್ಕೆ ಅವನು ಹೋಗಿ ತನ್ನ ಸಾಧನೆಯನ್ನು ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಭೀಮಸೇನ ಮಾಡಿದ ಮಾಯಾ ಮಾತ್ರ ಇದು. ಯಾನಿಚಿತೇನ ಯುದ್ಧಾನ್ಯಾಹು ಜರಾಸಂಧಾದಿಭಿ ಸಾಪಿತೇ ಮಾಯಾ. ದುರ್ಯೋಧನ ದುಶ್ಯಾಸನಾದಿಗಳ ಜೊತೆಗೆ ಮಾಡಿದ್ದು ಮಾತ್ರ ಅಲ್ಲ,
ಜರಾಸಂಧನ ಜೊತೆ ಮಾಡಿದ್ದು ಕೂಡ ನಿನ್ನ ಮಾಯೆ ಮಾತ್ರ ಅದು. ಏಕೆಂದ್ರೆ ನಿನಗೆ ನಿನ್ನನ್ನು ಎದುರಿಸಿ ನಿಲ್ಲುವಂಥ, ನಿನ್ನನ್ನು ಸೋಲಿಸಬಲ್ಲಂಥ ಶತ್ರು ಯಾರಿದ್ದಾರೆ? ನಿನಗೆ ಇವತ್ತು ಯಾರು ಶತ್ರುಗಳೂ ಇಲ್ಲ, ಹಿಂದೂ ಇರಲಿಲ್ಲ, ಮುಂದೂ ಇರೋದಿಲ್ಲ ಅಂತ ಮಹಾಬಲ ನೀನು. ಹೀಗೆ ಋಗ್ವೇದದ ಮೂಲ ಮಂತ್ರ ಅದು ಮುಖ್ಯ ಪ್ರಾಣದ ಮಹಿಮೆಯನ್ನು ಹೇಳ್ತದೆ. ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರ ಭಗವಂತನ ಮಹಿಮೆಯನ್ನು ಹೇಳ್ತದೆ ಅಂತ ಅನ್ನೋದನ್ನೆಲ್ಲ ನಾವಿವತ್ತು ನೋಡಿದ್ದೇವೆ. ಅದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.